ನಮಸ್ಕಾರ. ಈ ದೇವಿಗೆ ವರ್ಷದಲ್ಲಿ 7 ದಿನ ಮಾತ್ರ ಪೂಜೆ. ಆ ದೇವಿಯ ಅವಕೃಪೆ ಆದರೆ ಉದ್ಧಾರ ಕಷ್ಟ. ವೈಎಸ್ಆರ್ ಕುಟುಂಬಕ್ಕೆ ಇದೆಯಾ ಈ ದೇವಿ ಶಾಪ? ಇದುವೇ ಈ ಕ್ಷಣದ ವಿಶೇಷ ಸಾತೇರಿ ದೇವಿ ಮಹಾತ್ಮೆ. ಲಕ್ಷಾಂತರ ಭಕ್ತರನ್ನ ಹೊಂದಿರೋ ಈ ಮಹಾದೇವಿಗೆ ವರ್ಷದಲ್ಲಿ 7 ದಿನ ಮಾತ್ರ ಪೂಜೆ. 7 ದಿನಗಳು ನಡೆಯೋ ಜಾತ್ರೆಯಲ್ಲಿ ಮಾತ್ರ ಭಕ್ತರಿಗೆ ದೇವಿಯ ದರ್ಶನ ಭಾಗ್ಯ. ಅದರಲ್ಲೂ ದೇವಿಯ ದರ್ಶನಕ್ಕೆ ಬಂದ ಯಾರೂ ಸಹ ದೇವಿಯ ಫೋಟೋ ತೆಗೆಯುವಂತಿಲ್ಲ, ದೂರದಿಂದಲೇ ದರ್ಶನ ಪಡಿಬೇಕು. ಎಂತಹದ್ದೊಂದು ವಿಚಿತ್ರ ದೇವಾಲಯ ಇರೋದಾದ್ರೂ ಎಲ್ಲಿ ಅನ್ನೋ ಕುತೂಹಲನ ಈ ಸ್ಟೋರಿ ನೋಡಿ. ಸುಂದರವಾಗಿ ಅಲಂಕರಿಸಿರೋ ದೇವಾಲಯ, ದೇವಿ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿರುವ ಭಕ್ತರ ದಂಡು. ಇದು ಉತ್ತರ ಕನ್ನಡ ಜಿಲ್ಲೆಯ ಹಣಕೋಣ ಗ್ರಾಮದ ಸಾತೇರಿ ದೇವಿಯ ಸನ್ನಿಧಿಯಲ್ಲಿ ಕಂಡುಬರುವ ದೃಶ್ಯ. ಲಕ್ಷಾಂತರ ಭಕ್ತರನ್ನು ಹೊಂದಿರುವ ಸಾತೇರಿ ದೇವಿಯ ಈ ದೇವಾಲಯದಲ್ಲಿ ವರ್ಷಕ್ಕೆ 7 ದಿನಗಳು ಮಾತ್ರ ದರ್ಶನ ಭಾಗ್ಯವಿರುತ್ತದೆ. ಜಾತ್ರೆ ಆರಂಭವಾದ 1 ದಿನದ ಬಳಿಕ ಭಕ್ತರಿಗೆ ಪೂಜೆ ಅವಕಾಶ. ಆ ನಂತರದ 5 ದಿನಗಳ ಕಾಲ ಭಕ್ತರು ಪೂಜೆ ಸಲ್ಲಿಸಲು ಅವಕಾಶ ಇರುತ್ತೆ. ಇದು ಹಣಕೋಣ ಗ್ರಾಮದ ದೇವಿ, ಕಾರವಾರದ ತಾಲೂಕಿನಲ್ಲಿ. ಮತ್ತು ಈ ದೇವಿಯ ವಿಶೇಷ ಮಹಿಮೆ ಅಂತ ಹೇಳಿದರೆ, ವರ್ಷಕ್ಕೆ ಕೇವಲ 7 ದಿವಸ ಮಾತ್ರ ದೇವಸ್ಥಾನ ಓಪನ್ ಆಗ್ತದೆ. ಆ 7 ದಿವಸದಲ್ಲಿ ಮೊದಲನೇ 2ನೇ ದಿವಸ ಮಾತ್ರ ಇಲ್ಲಿಯ ದಾಯವಾದಿಗಳು ಅಂತ ಹೇಳಿದರೆ ಈ ಗ್ರಾಮದ ದಾಯವಾದಿಗಳಿಗೆ ಮಾತ್ರ ಪ್ರವೇಶ ಇರ್ತದೆ. ಮತ್ತು ಇದೊಂದು ವಿಶಿಷ್ಟವಾದ ದೇವಿಯ ದರ್ಶನ ಅಂತ ಹೇಳಿ ಬಯಸ್ತೇನೆ. ಮತ್ತು ನಾನು ಸಹ ಇವತ್ತು ರಾಜಕೀಯದಲ್ಲಿ ಬರಲಿಕ್ಕೆ ಈ ದೇವಿಯಿಂದ ನಾನು ನನ್ನ ಇದನ್ನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಶಕ್ತಿ ದೇವತೆಯಾದ ಸಾತೇರಿ ದೇವಿಯ ಸನ್ನಿಧಿಯಲ್ಲಿ ಮಕ್ಕಳಿಲ್ಲದ ದಂಪತಿಗಳು ವಿಶೇಷವಾಗಿ ಹರಕೆಯನ್ನ ಹೊರತಾರೆ. ಈ ವೇಳೆ ಚಿನ್ನದ ತೊಟ್ಟಿಲು ಅರ್ಪಿಸುವುದಾಗಿ ಹರಕೆ ಹೊರುವ ದಂಪತಿಗಳು ಹರಕೆ ಈಡೇರಿದ ಬಳಿಕ ದೇವಿಯ ಹರಕೆಯನ್ನ ತೀರಿಸುತ್ತಾರೆ. ಇಲ್ಲಿ ಹರಕೆ ಹಾಕಿಕೊಳ್ಳುವರು ಜನ ಭಾಳ. ಮತ್ತು ಆ ಹರಕೆ ಇಲ್ಲಿ ಬಂದುಕೊಂಡು ಒಂದ್ಸತಿ ಹಾಕಿದರೆ ಅವ್ರದ್ದು ಆ ಹರಕೆ ತೀರ್ತದೆ ಅಂದ್ಕೊಂಡು ಜನರ ಭಾಳ ನಂಬಿಕೆ ಇದೆ. ಸ್ಪೆಷಲಿ ಯಾರಿಗೆ ಮಕ್ಕಳಾಗುವುದಿಲ್ಲವರು ಅಂಥವರು ಬಹಳ ಸಂಖ್ಯೆಯಲ್ಲಿ ಇಲ್ಲಿ ಬಂದುಕೊಂಡು ತಮ್ಮ ಕಷ್ಟವನ್ನು ದೇವಿಯ ಮುಂದೆ ಬೇಡಿಕೊಳ್ತಾರೆ. ಮತ್ತು 2-3 ವರ್ಷದಲ್ಲಿ ತಮ್ಮ ಮಕ್ಕಳೊಂದಿಗೆ ಇಲ್ಲಿ ಬಂದು ಆ ಹರಕೆಯನ್ನು ತೀರಿಸಿಕೊಂಡು ಇಲ್ಲಿಂದ ಹೋಗ್ತಾರೆ, ಆನಂದದಿಂದ ಹೋಗ್ತಾರೆ. ಇನ್ನು ಕುಳಾವಿಗಳ ಕುಲದೇವಿಯಾಗಿರುವ ಈ ಸಾತೇರಿ ದೇವಿಯ 7 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ 2ನೇ ದಿನ ಕುಳಾವಿಗಳಿಗೆ ಮಾತ್ರ ಮೀಸಲಿರುತ್ತದೆ. ಈ ದಿನ ಕುಳಾವಿಗಳು ಕುಲದೇವಿಯಾದ ಸಾತೇರಿಗೆ ಅಡಿಕೆ ಹಾಗೂ ಕಾಯಿಗಳನ್ನ ಅರ್ಪಿಸುವ ಮೂಲಕ ಸಾಂಪ್ರದಾಯಿಕವಾಗಿ ಅರ್ಚನೆ ಮಾಡ್ತಾರೆ. ಈ ಪದ್ಧತಿ ಪಾರಂಪರಿಕವಾಗಿಯೂ ನಡೆದು ಬಂದಿದೆ. ಈಗ ವರ್ಷಕ್ಕೆ ಒಂದು ಸಲ ಬಾಗಿಲು ತೆಗಿತಾರೆ, ಒಂದು ವಾರ ಬಾಗಿಲ ಇರ್ತದೆ, 7 ದಿವಸ ಬಾಗಿಲನ್ನು ತೆಗೆದಿರ್ತಾರೆ. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ದರ್ಶನ ಪಡಿತಾರೆ. ಇದರ ದೇವಸ್ಥಾನದ ಬಹಳ ಮಹತ್ವ ಇದೆ ಮತ್ತು ಬಹಳ ಒಂದು ಶಕ್ತಿಶಾಲಿ ದೇವಿ ಇದು. ಸಾತೇರಿ ದೇವಿಯ ಬಾಗಿಲು ವರ್ಷಕ್ಕೊಮ್ಮೆ ಬಾರಿ ತನ್ನಿಂದ ತಾನೇ ತೆರೆಯುತ್ತದೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಹಿಂದೆ ಸಾತೇರಿ ದೇವಿಯು ಪ್ರತ್ಯಕ್ಷವಾಗಿಯೂ ಕಾಣುತ್ತಿದ್ದಳಂತೆ. ಒಂದು ದಿನ ಸಾತೇರಿಯು ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಯಾರೋ ದುಷ್ಟನೊಬ್ಬ ದೇವಿಯ ಮೇಲೆ ವಕ್ರದೃಷ್ಟಿ ಬೀರಿದ್ದರಿಂದ ದೇವಿಯು ಅಲ್ಲೇ ಸಮೀಪದಲ್ಲಿರುವ ಬಾವಿಯಲ್ಲಿ ಹಾರಿದಳಂತೆ. ಸ್ನಾನ ಮಾಡುವ ಸಂದರ್ಭದಲ್ಲಿ ಅಲ್ಲಿ ದೇವಿ ಇಟ್ಟುಕೊಂಡಿದ್ದ ಬಾಚಣಿಕೆ ತುರುಬು ಬಾವಿಯ ಸಮೀಪದಲ್ಲಿ ಶಿಲೆಯ ರೂಪದಲ್ಲಿರುವುದು ಕಾಣಸಿಗುತ್ತದೆ. ಬಂದಂಥ ಜನರನ್ನು ನೋಡಿದರೆ ಎಲ್ಲರಿಗೂ ಅದು ಆಶ್ಚರ್ಯ ಆಗೇ ಆಗ್ತದೆ ಮತ್ತು ಅದು ಸತ್ಯನೂ ಅನ್ನಿಸ್ತದೆ. ಯಾಕಂದರೆ ಇಲ್ಲಿ ನಮ್ಮ ಊರಿನವರು ಅಷ್ಟೇ ಅಲ್ಲ, ಎಲ್ಲ ಸ್ಟೇಟಿನಿಂದಲೂ ಜನ ಇಲ್ಲಿ ಬರ್ತಾರೆ. ಮತ್ತು ನಮ್ಮ ಇಲ್ಲಿ ಕುಳಾವಿಯವರು ಯಾವುದೋ ದೇಶದ ಮೂಲೆಯಲ್ಲಿ ಇದ್ದರೂ ಕೂಡ ಆ 5 ದಿವಸದಲ್ಲೇ ಬಂದುಕೊಂಡು ದೇವಿಯ ದರ್ಶನ ತಗೊಂಡು ಕೃತಜ್ಞರಾಗ್ತಾರೆ. ಇದು ನಾನು ನೋಡೋದಂಥ ಈಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ.
ಸಾತೇರಿ ದೇವಿಯ ಶೃಂಗಾರ, ಆಭರಣಗಳಿಂದ ಕೂಡಿದ ದೇವಸ್ಥಾನದ ಗರ್ಭಗುಡಿ ಎಲ್ಲವೂ ಮನಮೋಹಕವಾಗಿವೆ. ಹಾಗೆ ಹಣಕೋಣ ಗ್ರಾಮದಲ್ಲಿ ಹಲವು ದೇವಸ್ಥಾನಗಳಿವೆ. ಒಂದೊಂದು ದೇವಸ್ಥಾನದಲ್ಲಿಯೂ ಒಂದೊಂದು ವಿಶೇಷತೆ ಇದೆ. ವರ್ಷದಲ್ಲಿ 7 ದಿನಗಳ ಕಾಲ ಮಾತ್ರ ದರ್ಶನ ನೀಡುವ ಸಾತೇರಿ ದೇವಿಯ ಕುರಿತು ಹಲವಾರು ಉಪಕಥೆಗಳು ಇವೆ. ದೇವಿಯ ಅವಕೃಪೆಗೆ ಪಾತ್ರರಾದ ಯಾರೊಬ್ಬರೂ ಉದ್ಧಾರ ಆಗೋದಿಲ್ಲ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ಅಂಥವರ ಬದುಕಲ್ಲಿ ಹಲವು ದುರಂತಗಳು ಸಂಭವಿಸಿವೆ. ಆನಂತರ ಅವರು ದೇವಿಗೆ ಶರಣಾಗಿದ್ದಾರೆ ಅನ್ನೋ ಸಾಕಷ್ಟು ಉಪಕಥೆಗಳನ್ನು ಅಲ್ಲಿನ ಜನ ಹೇಳ್ತಾರೆ. ಪ್ರಸ್ತುತ ಆಂಧ್ರದ ವೈಎಸ್ಆರ್ ಕಾಂಗ್ರೆಸ್ನ ಅಧ್ಯಕ್ಷ ಹಾಗೂ ವಿರೋಧ ಪಕ್ಷದ ನಾಯಕ ಜಗನ್ಮೋಹನ್ ರೆಡ್ಡಿ ಅವರ ಕುಟುಂಬಕ್ಕೆ ಈ ಸಾತೇರಿ ದೇವಿಯ ಶಾಪವಿದೆ ಅನ್ನೋ ಮಾತಿದೆ. ಇದಕ್ಕೆ ಕಾರಣ ಈ ದೇವಿಯ ಸನ್ನಿಧಾನದಲ್ಲಿರುವ ಜಾಗದಲ್ಲಿ ವೈಎಸ್ಆರ್ ಕುಟುಂಬದ ಪಾಲುದಾರಿಕೆಯ ಐಬಿಪಿಕೆಎಲ್ ಕಂಪನಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಮುಂದಾಗಿತ್ತು. ವೈಎಸ್ಆರ್ ವಿಮಾನ ದುರಂತದಿಂದ ಹಿಡಿದು ಜಗನ್ ಜೈಲಿಗೆ ಹೋಗಿ ಬಂದದ್ದು ಈ ಕಾರಣದಿಂದಲೇ ಅಂತಾರೆ ಇಲ್ಲಿನ ಜನ. ದೇವಾಲಯದ ಜಾಗದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಕಟ್ಟಿಸುವ ಸಲುವಾಗಿ ಐಬಿಪಿಕೆಎಲ್ ಕಂಪನಿ ಆ ಜಾಗದಲ್ಲಿದ್ದ ದೇವರ ವಿಗ್ರಹವನ್ನ ಕಿತ್ತೆಸೆದಿತ್ತು. ಅಂದಿನಿಂದಲೇ ಆ ಕಂಪನಿಗೆ ದುರ್ದೆಸೆ ಆರಂಭವಾಯಿತು ಅನ್ನೋದನ್ನ ನಂತರದ ದಿನಗಳಲ್ಲಿ ಕಂಪನಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದರು. ಇನ್ನು ಅಚ್ಚರಿಯಂದ್ರೆ ಈ ದೇವಾಲಯದ ಬಾಗಿಲು ತೆರೆದ ಮರುದಿನವೇ ಆಂಧ್ರದ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ಅಪಘಾತಕ್ಕೆ ಈಡಾಗಿ ದುರ್ಮರಣ ಹೊಂದಿದ್ದರು. ಇಲ್ಲಿ ಪ್ರತಿ ವರ್ಷ ಚೌತಿಯಾಗ 5ನೇ ದಿನಕ್ಕೆ ಈ ದೇವಿ ದೇವಸ್ಥಾನದಲ್ಲಿ ಬಾಗಿಲು ತೆರೀತದೆ. ಹಾಗಾಗಿ ಊರಿಂದ ಹೊರಗೆ ಎಲ್ಲ ಜನ, ನಮ್ಮ ಕಾರವಾರ ಜಿಲ್ಲೆ ಮತ್ತು ಗೋವಾ ಬೇರೆ ಬೇರೆ ರಾಜ್ಯದಿಂದೆಲ್ಲ ಇಲ್ಲಿ ಜನ ದೇವರನ್ನು ನಂಬ್ಕೊಂಡು ಬರ್ತಿದೆ. ದೇವ್ರ ಸತ್ಯ ಹೇಗಿದೆ ಅಂದರೆ, ಒಮ್ಮೆ ಇಲ್ಲಿ ಬಂದು ನಾವು ದೇವರಲ್ಲಿ ಏನು ಬೇಡ್ಕೊಂಡಿರ್ತೇವೆ, ಮುಂದಿನ ವರ್ಷ ಬಾಗಿಲು ತೆಗೆಯೋದ್ರೊಳಗೆ ಅದು ಸಿದ್ಧಿಯಾಗಿರ್ತದೆ ಹರಕೆಯ. ಅದ್ರ ಸಲುವಾಗಿ ಇಲ್ಲಿ ಎಂಥ ರಾಜಕಾರಣಿ ಆಗಿರಲಿ ಏನಾಗಲಿ, ಆ ದೇವರನ್ನು ನಂಬಿದಾಗ ಅವರಿಗೆ ಅದರಿಂದ ದೇವರಿಂದ ಫಲ ಸಿಕ್ಕಿದೆ. ಅದೇ ಅವರು ಸತ್ಯ ಇಲ್ಲ ಅಂತ ನಂಬಿದವರು ಎಷ್ಟೋ ಜನ ಅದಕ್ಕೆ ಇದಾಗೋಗಿದ್ದಾರೆ. ಯಾಕೆಂದರೆ ಈ ದೇವಿಯಲ್ಲಿ ಏನು ಸತ್ಯ ಇದೆ ಅನ್ನೋದು ನಾವು ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೇವೆ. ಆನಂತರದಲ್ಲಿ ಹೆದರಿದ ಕಂಪನಿಯವರು ತಮಗೆ ನಿಷ್ಠರಾಗಿದ್ದ ಸಬ್ ಇನ್ಸ್ಪೆಕ್ಟರ್ ಒಬ್ಬರ ಮುಖಾಂತರ ಸಾತೇರಿ ದೇವಿಗೆ ಬಂಗಾರದ ಆಭರಣ ಹಾಕಿಸಿದ್ದರು. ಕೊನೆಗೆ ಜನರ ವಿರೋಧಕ್ಕೆ ಮಣಿದ ಕಂಪನಿ ತಮಿಳುನಾಡಿನ ಟ್ಯುಟಿಕ್ಯೂರನ್ಗೆ ಕಾಲು ಕಿತ್ತಿತು. ಹೋಗುವಾಗ ಕಂಪನಿಯು ತಾನು ಕಿತ್ತಿದ್ದ ಪರಿವಾರ ದೇವರ ವಿಗ್ರಹವನ್ನ ಹೋಮ ಹವನಗಳನ್ನ ಮಾಡಿಸಿ ಶಾಸ್ತ್ರೋಕ್ತವಾಗಿ ಮರು ಸ್ಥಾಪಿಸಿತ್ತು. ಇನ್ನು ಸ್ಥಳೀಯ ರಾಜಕಾರಣಿಯೊಬ್ಬರು ದೇವಾಲಯದ ಗಂಟೆಯನ್ನ ಬಾರಿಸಿ ದೇವರ ಸಾಕ್ಷಿಯಾಗಿ ತಾನು ಹಣಕೋಣದಲ್ಲಿ ಇಂದ್ ಭಾರತ್ ಕಂಪನಿ ನಿರ್ಮಿಸಲು ಮುಂದಾಗಿದ್ದ ಉಷ್ಣ ವಿದ್ಯುತ್ ಸ್ಥಾವರ ಯೋಜನೆಯನ್ನ ವಿರೋಧಿಸುವುದಾಗಿ ಹೇಳಿ ಆಮೇಲೆ ಮಾತು ತಪ್ಪಿದ್ದರು. ಕೆಲವೇ ದಿನದಲ್ಲಿ ಈ ಗಂಟೆ ಆಶ್ಚರ್ಯಕರ ರೀತಿಯಲ್ಲಿ ಸರಪಳಿಯಿಂದ ಹರಿದು ಕೆಳಗೆ ಬಿದ್ದಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಆ ರಾಜಕಾರಣಿ ಕೆಲವೇ ತಿಂಗಳುಗಳ ಕಾಲ ತಮ್ಮ ಶಾಸಕ ಸ್ಥಾನವನ್ನ ಕಳೆದುಕೊಂಡು ಅತಂತ್ರವಾಗಿದ್ರು. ಬಳಿಕ ದೇವಿಗೆ ತಪ್ಪು ಕಾಣಿಕೆ ನೀಡಿದ ನಂತರ ಆ ರಾಜಕಾರಣಿ ನ್ಯಾಯಾಲಯದಿಂದ ಮತ್ತೆ ಶಾಸಕರಾಗಿ ಮರು ಜನ್ಮ ಪಡೆದಿದ್ದರು. ಇಲ್ಲಿ ಆವತ್ತಿನ ಮಂತ್ರಿಗಳು, ಸ್ಥಳೀಯ ಮಂತ್ರಿಗಳು ಆನಂದ್ ಅಸ್ನೋಟ್ಕರ್ ಅವರು ಸಹಿತ ನಾವು ಜನರ ಜೊತೆಗೆ ಇದ್ದೇವೆ ಅಂತ ಹೇಳಿ ಸಹಿತ ಹೇಳಿದರು. ಮತ್ತು ಆ ನಂತರ ಅವರು ಏನು ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಇಲ್ಲಿ ಕಂಪನಿ ಜೊತೆಗೆ ಶಾಮೀಲಾಗಿ ಆ ಕಂಪನಿ ಬರಬೇಕು ಅಂತ ಹೇಳುವ ಉದ್ದೇಶದಿಂದ ಇವರು ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿದರು. ಹಾಗಾಗಿ ದೇವಸ್ಥಾನಕ್ಕೆ ಒಂದು ಸಲ ಹೋದಾಗ ಅವರು ಗಂಟೆ ಹೊಡೆದಾಗ ಗಂಟೆ ಸಹಿತ ಬಿದ್ದಿದೆ ಅಂತ ಹೇಳುವಂಥ ಉದಾಹರಣೆ ಸಹಿತ ಇದೆ. ರಾಜಶೇಖರ ರೆಡ್ಡಿ ಅವರಿಗೂ ಸಹಿತ ಏನಾಯಿತು, ಇಲ್ಲಿ ಅವರು ಹಠ ಹಿಡಿದು ದೇವರ ಒಂದು ಅಲ್ಲಿರುವಂಥ ಉಪದೇವಿಗಳೇನಿದ್ದಾವೆ ಆ ದೇವರ ಮೂರ್ತಿ ಸಹಿತ ಕಿತ್ತೊಗೆದಿದ್ರು ಇವರು ಆ ಸಂದರ್ಭದಲ್ಲಿ. ಆ ನಂತರ ಇದು ದೇವರ ಒಂದು ಮೂರ್ತಿ ಕಿತ್ತು ಹೋಗದ ಹಿನ್ನೆಲೆಯಲ್ಲಿ ಮತ್ತು ಇವೆಲ್ಲ ಆದ ಹಿನ್ನೆಲೆಯಲ್ಲಿ, ಈ ಘಟನೆ ಹಿನ್ನೆಲೆಯಲ್ಲಿ ಒಂದು ನೋಡಿದ್ರೆ ಈ ಆನಂದ್ ಅಸ್ನೋಟ್ಕರ್ ಅವರು ಸಹಿತ ರಾಜಕೀಯದಲ್ಲಿ ಏನೂ ಇಲ್ಲ, ನೀವು ಜೀರೋ ಆಗಿಬಿಟ್ರು. ಅದರ ನಂತರ ನಮ್ಮ ಈ ರಾಜಶೇಖರ ರೆಡ್ಡಿ ಅವರು ಸಹಿತ ದೇವಸ್ಥಾನದ ಬಾಗಿಲ ಮುಚ್ಚುವ ದಿವಸ, ಆ ದಿವಸ ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ತೀರಿ ಹೋದರು.
ಇನ್ನು ರೆಡ್ಡಿ ಕುಟುಂಬಕ್ಕೆ ಸಾತೇರಿ ದೇವಿಯ ಶಾಪ ಪರಿಹಾರ ಆಗಿಲ್ಲ ಎಂದೇ ಇಲ್ಲಿನ ಜನ ನಂಬಿದ್ದಾರೆ. ಇದರಿಂದ ಈ ಕುಟುಂಬ ಒಂದಲ್ಲ ಒಂದು ತೊಂದರೆ ಅನುಭವಿಸುತ್ತಿದೆ. ದೂರದ ಆಂಧ್ರದಲ್ಲಿರುವ ರೆಡ್ಡಿ ಕುಟುಂಬಕ್ಕೆ ಇದು ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ದೇವಿಯ ಅಪಕೃಪೆ ಮಾತ್ರ ಈ ಕುಟುಂಬದ ಮೇಲೆ ಬಿದ್ದಿದೆ ಎಂದೇ ಜನ ನಂಬಿದ್ದಾರೆ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್. ನೋಡಿದ್ರಲ್ಲ ಸಾತೇರಿ ದೇವಿಯ ಮಹಾತ್ಮೆಯನ್ನ. ಈಗಾಗಲೇ ಸಾವಿರಾರು ಜನ ದೇವಿಯ ಕೃಪೆಗೆ ಪಾತ್ರರಾಗಿದ್ದು, ನಮ್ಮ ವರಗಳೇನಿದೆ, ನಾವು ಬೇಡಿಕೊಂಡಂತಹ ವರಗಳೇನಿದೆ ಅದು ಸಫಲವಾಗಿದೆ ಅನ್ನುವಂತಹ ಒಂದು ಧನ್ಯತಾ ಭಾವನೆಯನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಇವಿಷ್ಟು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.